ಗಣ್ಯರು ಎಲ್ಲರೂ ತುಂಬಾ ಜನ ಗಣ್ಯರು ಬಂದು ಹೋದ್ರು. ಜಿ ಡಿ ಹರೀಶ್ ಗೌಡ್ರು ಬಂದಿದ್ರು, ವಿಶ್ವನಾಥ್ ಅವ್ರು ಬಂದಿದ್ರು, ಸಾರಾ ಮಹೇಶ್ವರ್ ಬಂದಿದ್ರು. ತುಂಬಾ ಜನ ಬರೋರು ಇದಾರೆ, ತುಂಬಾ ಜನ ಬರ್ತಾ ಇದಾರೆ. ಹುಣಸೂರು ಮಂಜುನಾಥ್ ಅವರು ಬಂದಿದ್ರು. ಸೊ ಗಣ್ಯರೆಲ್ಲ ಬರ್ತಿದ್ದಾರೆ, ಜಾಯಿಂಟ್ ಡೈರೆಕ್ಟರ್ ಬಂದಿದ್ರು, ಎಲ್ಲ ಬರ್ತಿದ್ದಾರೆ, ಬಂದು ಎಲ್ಲ ಶುಭ ಕೋರ್ತಿದ್ದಾರೆ. ಎಲ್ಲಾರು ಚೀಫ್ ಗೆಸ್ಟ್ ಅಂತಲ್ಲ, ಎಲ್ಲಾ ಗಣ್ಯರಿಗೂ ಕರೆದಿದ್ವಿ. ಎಲ್ಲ ಕರೆದಿರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡ್ಬೇಕು, ಯಂಗ್ಸ್ಟರ್ಸ್ ನಾವಾಗಿಂದ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಗೆ ಹೋಗ್ತಿದ್ದಾರೆ. ತುಂಬಾ ಖುಷಿ ಆಗ್ತದೆ. ಸ್ಕೀಮ್ಗಳು ತಕ್ಷಣದಲ್ಲಿ ಇವಾಗ ಇನ್ನು ನಾವು ಎನ್ರೋಲ್ ಮಾಡ್ಬೇಕಾಗುತ್ತೆ. ಟೋಟಲ್ 3 months ಇಂದ ಡೆಲಿವರಿ ಆಗತ್ತದು ಟೋಟಲ್ ಪ್ಯಾಕೇಜ್ ಇದೆ. 1,30,000 1,60,000 ಅಂತ ಪ್ಯಾಕೇಜ್. ನೋಡಿ, ಇದು ಒಂದು ದೊಡ್ಡ ಕಾರ್ಪೊರೇಟ್ ಆಗ್ಲಿ ಪ್ರೈವೇಟ್ ಹಾಸ್ಪಿಟಲ್ ತರ ಅಲ್ಲ, ಇದು ಡಾಕ್ಟರ್ಸೇ ಮಾಡ್ತಿರೋ ಆಸ್ಪತ್ರೆ. ಯಾಕಂದ್ರೆ ಒಂದು ಪ್ಯಾಕೇಜ್ ಅಂತ ಒಂದ್ ಮನುಷ್ಯನ್ಗೆ ಹೇಳೋದು ಇಟ್ ಇಸ್ ನಾಟ್ ಎ ರೈಟ್ ಟರ್ಮ್ ಅಂತ ನಾನು ಹೇಳೋದು. ಅರ್ಥ ಆಯ್ತಾ? ಅವ್ರದ್ದು ಲೆವೆಲ್ ಹೋಗಿ ಅವ್ರು ಥಿಂಕ್ ಮಾಡ್ಬೇಕು. ಅವ್ರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಏನಿದೆ, ಅವ್ರ ಕಷ್ಟಗಳು ಏನಿದೆ. ಎಲ್ಲರೂ ಒಂದೇ ತರ 1 ಲಕ್ಷ ಕೊಡಿ 1.5 ಲಕ್ಷ ಕೊಡಿ ಅಂತ ಕೇಳಿಕ್ ಆಗೋದಿಲ್ಲ. ಅವ್ರಿಗೇನ್ ಕಷ್ಟ ಸುಖಗಳಿದೆ ಅದ್ ಅರ್ಥ ಮಾಡ್ಕೊಂಡು ಅವ್ರಿಗೆ ಎಷ್ಟು ಬೇಕು ಫೆಸಿಲಿಟಿ ಅದನ್ನ ಕೊಟ್ಕೊಂಡು ಅವ್ರ ಕೈಲಿ ಏನಾಗುತ್ತೆ ಅದು ಮಾಡ್ಲಿ. ನಮ್ದೇನೇ ಸರ್ವಿಸ್ ಕೊಡ್ಬೇಕು, ನಮ್ ಬೆಸ್ಟ್ ಸರ್ವಿಸ್ ಅಲ್ಲಿ ಏನ್ ಮಾಡಕ್ಕಾಗುತ್ತೆ ನಾವು ಅದಕ್ಕೋಸ್ಕರನೇ ಮಾಡಿರೋದು ಆಸ್ಪತ್ರೆ. ಆ ಸರ್ವಿಸ್ ಕೊಡ್ತೀವಿ, ಅದ್ರ ಮೇಲೆ ನೋಡೋಣ ಏನಾಗುತ್ತೆ, ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ಇಷ್ಟೇ ಪ್ಯಾಕೇಜ್ ಇಷ್ಟೇ ದುಡ್ಡು ಅಂತೆಲ್ಲ ನಾವು ಆತರ ಫಿಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಒಬ್ಬೊಬ್ರು ಫ್ಯಾಮಿಲಿನೂ ಒಂದೊಂದು ಕೆಪಾಸಿಟಿ ಇರುತ್ತೆ, ಎಲ್ಲಾ ಒಂದೇ ನಾವು ಆತರ ಹೇಳಿದ್ದು ಅದೇ. ಈಗ ಸದ್ಯಕ್ಕೆ ಹಾಸ್ಪಿಟಲ್ ಶುರು ಆಗಿದೆ, ಅದೆಲ್ಲ ಸ್ಕೀಮ್ಗಳು ಎನ್ರೋಲ್ ಮಾಡ್ಕೊಳ್ತೀವಿ. ಅದೆಲ್ಲ ಪ್ರೋಸೆಸ್ ಇರುತ್ತೆ, ಅದಕ್ಕಾದ ಪ್ರೋಸೆಸ್ಗಳು ಇರ್ತವೆ. ಅಲ್ಲಿ ತನಕ ಮಕ್ಳಿಗೆ ಏನೇ ಕಷ್ಟ ಆದ್ರೆ ಸುತ್ತಮುತ್ತ NGO ಗಳಿದೆ. ಮಕ್ಳಿಗೆ ಕಷ್ಟ ಆದ್ರೆ ತುಂಬಾ 100 ಜನ ಬರ್ತಾರೆ ಸಹಾಯ ಮಾಡೋದಕ್ಕೆ. ಸಹಾಯ ಹಸ್ತಗಳು ತುಂಬಾ ಇದೆ, ಅವರೆಲ್ಲ ಬಂದೇ ಬರ್ತಾರೆ. NGO ಗಳು ಹಾಗೆ ನಾವು ಮುಂಚೆಯಿಂದ ಮೈಸೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಆ NGO ಗಳು ಹೆಲ್ಪ್ ತಗೊಂಡು ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ಮಟ್ಟಿಗೆ ಫೈನಾನ್ಷಿಯಲ್ ನಾವು ಹೆಲ್ಪ್ ಮಾಡ್ತೀವಿ. ಎಲ್ರಿಗೂ ನಮಸ್ತೆ. ಇಲ್ಲಿ ನಡೆದಿರುವ ಪತ್ರಿಕಾ ವರ್ಗದವರಿಗೆಲ್ರಿಗೂ ನಮ್ಮ ಕಡೆಯಿಂದ ಸ್ವಾಗತ. ಸೊ ಇವತ್ತಿನ ದಿನ ನಮ್ಮ ಆಸ್ಪತ್ರೆ ಅಕ್ಕರೆ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಮತ್ತು ಮಹಿಳಾ ಆಸ್ಪತ್ರೆ ಉದ್ಘಾಟನೆ ಆಗ್ತಿದೆ. ಸೊ ಮಕ್ಕಳಿಗೆ ಒಂದು ಜಾಗದಲ್ಲಿ ಎಲ್ಲಾ ಟ್ರೀಟ್ಮೆಂಟ್ ಕೊಡ್ತಕ್ಕಂತ ಒಂದು ಆಸ್ಪತ್ರೆಯನ್ನು ನಾವು ಓಪನ್ ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾವು ತುಂಬಾ ಖುಷಿ ಆಗ್ತದೆ. ಸೊ ಎಲ್ಲರೂ ಬಂದಿದ್ದೀರಿ, ತಮ್ಗೆಲ್ರಿಗೂ ಸ್ವಾಗತ. ಹೀಗೆ ಎಲ್ಲಾ ಮಕ್ಕಳಿಗೂ ICU ಫೆಸಿಲಿಟೀಸ್, NICU ಅಂದ್ರೆ ನವಜಾತ ಶಿಶುವಿಗೆ ಟ್ರೀಟ್ಮೆಂಟ್ ಆಗುವಂತ ಫೆಸಿಲಿಟೀಸ್, ಮಕ್ಕಳಿಗೆ ಎಷ್ಟೇ ಒಂದು 18 ವರ್ಷದವರೆಗೂ ಎಷ್ಟೇ ಸೀರಿಯಸ್ ಆದ್ರೂ ನೋಡ್ಕೊಳ್ಳುವಂತ ICU PICU ಫೆಸಿಲಿಟೀಸ್, ಮತ್ತೆ ಯಾವುದೇ ಮಕ್ಕಳಿಗೆ ಏನೇ ಆಪರೇಷನ್ ಬೇಕಾದ್ರೂ ಅದನ್ನ ಮಾಡ್ತಕ್ಕಂತ ಪೀಡಿಯಾಟ್ರಿಕ್ ಸರ್ಜಿಕಲ್ ಫೆಸಿಲಿಟೀಸ್ ನಮ್ಮಲ್ಲಿ ಅವೈಲೇಬಲ್ ಇದೆ. ಹಾಗೂ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್, ಹೈ ರಿಸ್ಕ್ ಡೆಲಿವರೀಸ್ ಕೂಡ, ಮತ್ತೆ ವುಮೆನ್ ಚೈಲ್ಡ್ ಆಸ್ ಅ ಕಂಪ್ಲೀಟ್ ಲ್ಯಾಪ್ರೋಸ್ಕೋಪಿ ಇರ್ಬೋದು, ಮತ್ತೊಂದೆಲ್ಲ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಎಲ್ಲ ನಮ್ಮಲ್ಲಿ ಇದೆ. ಅದು ಮಕ್ಕಳಿಗೂ ಕೂಡ ಇದೆ, ಮತ್ತೆ ಹೆಂಗಸರಿಗೂ ಕೂಡ, ಮಹಿಳೆಯರಿಗೂ ಕೂಡ ಇದೆ. ಸೊ ಈ ಎಲ್ಲ ಸರ್ವಿಸಸ್ ನಾವು ಕೊಡ್ತಾ ಇದ್ದೀವಿ. ಇವತ್ತಿಂದ ನಮ್ಮ ಅಫಿಷಿಯಲ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತದೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.